ನಾವೆಲ್ಲಿದ್ದೇವೋ ಅಲ್ಲಿ ಫೋನ್ ಮಾಡಿ ಅವರೆಲ್ಲ ಗಾಡಿ ತೆಗೆದುಕೊಂಡು ಬಂದು ಆಮೇಲೆ ಇವ್ ಸರ್ ಆಮೇಲೆ ಇನ್ನೊಂದು 3-4 ಮಂದಿ ಸರ್ ಎಲ್ಲ ಬಂದು ಅಲ್ಲಿ ನಾವು ಕಮಿಷನರ್ ಆಫೀಸಿಗೆ ಹೋಗಿದ್ದು. ನಮ್ಮ ಅತಿಥಿ ಉಪನ್ಯಾಸಕರದ ಸಮಸ್ಯೆ ಇತ್ತು. ಅಲ್ಲಿ ಹೋದಾಗ ಸರ್ ಖುದ್ದಾಗಿ ಬಂದು ಏನೇನು ಸಮಸ್ಯೆ ಆಗೈತಿ ಬರ್ರಿ ನನ್ನ ಕಡೆ ಅಂತ ತಿಳ್ಕೊಂಡು ನಮಗೆ ಹೋಗಿ ಅಲ್ಲಿ ಹೆಲ್ಪ್ ಮಾಡಿ ಪ್ರತಿಯೊಂದು ವಿಚಾರಗಳನ್ನ ಹೋಗಿ ಕಮಿಷನರ್ ಆಯುಕ್ತರ ಗಮನಕ್ಕೆ ತೆಗೆದುಕೊಂಡು ಬಂದು ಅವರು ಮಾಡಿರ್ತಕ್ಕಂಥ ಒಂದು ಹೋರಾಟದಿಂದ ಇವತ್ತು SOP ಜಾರಿ ಆಗೈತಿ ನಮ್ಮ ಇದ್ರೊಳಗಡೆ. ಇದು ಒಂದು ಸರ್ ಮಾಡಿರ್ತಕ್ಕಂಥ ಒಂದು ಬಹಳಷ್ಟು ಸರ್ ಮಾಡಿರ್ತಕ್ಕಂಥ ಪ್ರತಿಯೊಂದೊಂದು ಹೋರಾಟಗಳು ಯಶಸ್ವಿ ಆಗ್ತಾ ಹೊರಟಿದಾವ. ಅದಕ್ಕೋಸ್ಕರ ಸರ್ ಜೊತೆ ತಾವು ಕೈ ಜೋಡಿಸಿದ್ದೆ ಅದಲ್ಲಿ ನಮ್ಮ ರಾಜ್ಯದಲ್ಲಿ ಇನ್ನಷ್ಟು ಕಾಲ್ಫಾರ್ಮ್ಗಳು ಹೆಚ್ಚಾಗ್ತಾ ಹೋಗ್ತಾವ. ಪ್ರತಿಯೊಬ್ಬರು ಏನು ಆಕಾಂಕ್ಷಿಗಳದಿರಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಕ ಒಂದು ಉತ್ತಮ ವೇದಿಕೆ ಎಲ್ಲಿಂದ ಆಗ್ತದೆ ಅಂತ ಕೇಳಿದ್ರೆ ಅದು ಅಕ್ಷ ಸಂಘಟನೆಯಿಂದ ಆಗ್ತದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 11,000 ಅತಿಥಿ ಉಪನ್ಯಾಸಕರದರ. ಆ 11,000 ಅತಿಥಿ ಉಪನ್ಯಾಸಕರಲ್ಲಿ ಸುಮಾರು 3,000 to 4,000 ಜನ ಅತಿಥಿ ಉಪನ್ಯಾಸಕರು ನಕಲಿ PhD ಅನ್ನ ತಂದಿದ್ದಾರೆ. ಮಾಸ್ ಕಾರ್ಡ್ ಅನ್ನ ಸರ್ ಅವರು ಇಡೀ ಕರ್ನಾಟಕದ ತುಂಬೆಲ್ಲ ಸುವರ್ಣ ನ್ಯೂಸ್ ನಲ್ಲಿ ಇವತ್ತೇನಾದ್ರೂ ಬರ್ತಾ ಇದೆಯಪ್ಪ ಅಂದ್ರೆ ಅದಕ್ಕೆ ಯಾರಾದ್ರೂ ಕಾರಣೀಭೂತರಾಗಿದ್ರೆ ಅದು ನಮ್ ಕಾಂತಕುಮಾರ್ ಸರ್ ಅವ್ರದ್ದು ಒಂದು ಅರ್ಥ ಅವರಿಂದ ಇವತ್ತು ಇಡೀ ಯಾರು ನೆಟ್ ಮುಗಿಸಿದಾರ ಕೆಟ್ಟ ಮುಗಿಸಿದಾರ ನಿಜವಾಗ್ಲೂ ವಿಶ್ವವಿದ್ಯಾನಿಲಯದಲ್ಲಿ ಯಾರು PhD ಮಾಡ್ಕೊಂಡ್ ಬಂದಿದಾರ ಅವರಿಗೆ ಮೊನ್ನೆ ಏನು 3ನೇ ರೌಂಡ್ ನಡೀತು ಅಂತವ್ರಿಗೆ ಅವಕಾಶ ಸಿಕ್ತು. ಈಗಾಗಲೇ 500 ಜನ ಸರ್ ಅವರ ಒಂದು ಪರಿಶ್ರಮದಿಂದ ಆ ನಕಲಿ PhD ಇಲ್ಲೇ ಜಮಖಂಡಿ ಒಳಗೆ 13 ಜನ ನಕಲಿ PhD ಹಚ್ಚಿದ್ರು. ಎಲ್ಲ ಸರ್ ಅವರು ಮಾತಾಡು ಇಂಥವ್ರು ಇಟ್ಕೋಬೇಡ್ರಿ. ಮೊದಲ 10 ವರ್ಷದಿಂದ ಸರ್ವಿಸ್ ನಕಲಿ PhD ರೀ. ಬರೇ ಏನ್ ಮಾಡಿದಾರ ಕಲರ್ ಜೆರಾಕ್ಸ್ ತಗೊಂಡ್ಬಂದು ಡಿಗ್ರಿ ಕಾಲೇಜ್ನಾಗ ಗೆಸ್ಟ್ ಲೆಕ್ಚರರ್ಗಳಾಗಿದ್ದಾರ, 40,000 ರೂಪಾಯಿ ಪಗಾರ ತಗೊಂಡಿದ್ದಾರೆ. ಏನು ಪಾಠ ಮಾಡ್ತಾರೆ ನಕಲಿ PhDಗಳನ್ನ ತಂದು. ಸರ್ ಅವರು ಇವತ್ತು ನಮಗೆ ಬೆಂಬಲ ಕೊಟ್ಟಿದ್ದಿಲ್ಲಪ್ಪ ಅಂದ್ರೆ ಇವತ್ತು ನಿಮಗೆ ಉನ್ನತ ಶಿಕ್ಷಣ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸರಿಸುಮಾರು 100 ಜನ ನಕಲಿ PhD ಅದಾರ. ಅಂಥವ್ರೆಲ್ಲರಿಗೂ ಸರ್ ಏನಪ್ಪಾ ಅಂದ್ರೆ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ SOP ಅಂತ ಬಂದಿದೆ. ಅದು ಜಾರಿಗೆ ಬರೋದಕ್ಕೆ ಕಾರಣೀಭೂತ ಏನಾದ್ರೂ ಆಗಿದ್ದೆ ಆದ್ರೆ ಅದು ನಮ್ಮ ಕಾಂತಕುಮಾರ್ ಸರ್ ಅವರು. ಹೀಗಾಗಿ ಅವರಿಗೆ ನಮ್ಮ ವಿಜಯಪುರ ಜಿಲ್ಲೆಯಿಂದ ನಮ್ಮ ಸಿಂದಗಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಅತಿಥಿ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಉಮೇಶ್ ಪೂಜಾರಿ ಸರ್ ಅವರು ಸರ್ ಅವರನ್ನ ನಮ್ಮ ಇಡೀ ಅತಿಥಿ ಉಪನ್ಯಾಸಕರ ಪರವಾಗಿ ಸನ್ಮಾನಿಸಬೇಕು ಎಂದು ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಬಸ್ ಸ್ವಲ್ಪ ಮೊಬೈಲ್ ಕೊಟ್ಟು ಹೀಗೆ ಕೊಟ್ಟು ಹಾಂ ಆ ಕಡೆ ಕೂಡ ಆ ಕಡೆ ಅದಕ್ಕೆ ನಾವು ಎಲ್ಲರಿಗೂ ಹೇಳಿಟ್ಟಿದ್ದೇವೆ ಸರ್. 30 ಜನ ಅತಿಥಿ ಉಪನ್ಯಾಸಕರು ಇದ್ರು. ಇವು ಭಾಳ ಖುಷಿಯಾಗಿದ್ರಿ. ನಾವು ಬಿಜಾಪುರ ದಾಟಿ ನೀವು ಎಲ್ಲೇ ಹೋರಾಟ ಇಲ್ರಿ ಸರ್. ಸಿಂದಗಿ ಒಳಗ ಇವತ್ತ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಾವು ಏನಪ್ಪಾ ಅಂದ್ರೆ ಯಾಕಪ್ಪ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಉದ್ಯೋಗನೇ ಇಲ್ಲ. ಉದ್ಯೋಗ ಇದ್ರೂ ಕೂಡ ಈ ರೀತಿ ಭ್ರಷ್ಟಾಚಾರ ಮಾಡೋದು, CETಯಲ್ಲಿ ಅವ್ಯವಹಾರಗಳನ್ನು ನಡೆಸೋದು. ಇಡೀ ನಮ್ಮ ಸಿಂದಗಿ ಅಪ್ಪ ಅಂದ್ರೆ ಧಾರವಾಡದಾಗ ವಿದ್ಯಾಕಾಶಿ ಇದ್ದಂಗೆ ಸರ್ ಸಿಂದಗಿ ಅಂದ್ರೆ. ಅಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಸರ್ ಇಲ್ಲಿ. ಎಲ್ಲರೂ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಅಲ್ಲ. ಇನ್ನ ಈಗ ಅಕ್ಸಾ ಆಫೀಸಿಯಲ್ ಅಂತಂದು ಫಾಲೋ ಮಾಡ್ರಿ. ಯಾಕಂದ್ರೆ ನಮ್ದು ಸಿಂದಗಿನೇ ಫಸ್ಟ್, ನಮ್ಮ ತಾಲೂಕಿಗೆ ನಾವು ಫಸ್ಟ್ ಕರ್ಕೊಂಡ್ಬಂದಿದ್ದು. ನಾನು ಇಲ್ಲಿ ಹೇಳ್ಕೊಂಡಿಲ್ಲ, ಈಗ ಹೇಳ್ಕೊಳತ್ತೀನಿ. ಈ ಆ ವಿಡಿಯೋ ನೋಡ್ರಿ, ಜೇವರ್ಗಿಯಲ್ಲಿ ಎಷ್ಟು ಕುದೀತಾರಂದ್ರೆ ಹುಡುಗರೆಲ್ಲ ಈ ಆಸ್ಪಿರೆಂಟ್ಸ್ಗಳು ಫುಲ್ ರಾಂಗ್ ಆಗಿದ್ರು ಅವರೆಲ್ಲ. ಸರ್ ನಾವು ಎಲ್ಲಿ ಬೇಕಾದ್ರೂ ಬರ್ತೀವಿ, ಎಲ್ಲಿ ಬೇಕಾದ್ರೂ ಮಾಡ್ತೀವಿ ಅಂತಂದು ಫಸ್ಟಿಗೆ ಧಾರವಾಡ ಹೋರಾಟ ಮಾಡಿದ್ಮೇಲೆ ಬಿಜಾಪುರ ತಂದು ಹೋರಾಟ ಮಾಡಿಸೋದು ಫುಲ್ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾಡಿಸಿದ್ದೀನಿ. ಹಂಗೆ ನಮ್ಮ ಸಿಂದಗಿಯಲ್ಲಿ ಹಂಗೆ ಆಗ್ಬೇಕು ಒಂದ್ಸಲ. ಬಿಜಾಪುರ ಇದು ಮಾಡಿದ್ವಿ, ತಲೆ ಹಿಡ್ಕೊಳ್ಳಿ. ಹಂಗೆ ನೀವು ಎವ್ರಿ ಪೇಜ್ ಫಾಲೋ ಮಾಡ್ರಿ, ಗೊತ್ತಾಗ್ತದೆ ಏನು ಅನ್ನೋದು, ಕಷ್ಟ ಏನನ್ನೋದು ಗೊತ್ತಾಗ್ತದೆ.
ಸುಮ್ಮನೆ ಇದ್ಕೊಂಡು ಇದ್ರೆ ಗೊತ್ತಾಗಲ್ಲ ಎಷ್ಟು ಕಷ್ಟ ಪಡ್ತದಂದ್ರ ಒಂದು ರಿಕ್ರೂಟ್ಮೆಂಟ್ ಮಾಡ್ಸಲ್ಕ ಈಗ ಸರ್ ಹೇಳಿದ್ರು ಫೇಕ್ PhD ತಂದು ಎಷ್ಟು ಹೋರಾಡಿರತ್ತಂದ್ರ ಅದ್ರ ಸಂಬಂಧ ಒಬ್ಬ ಕಳ್ಳರಿಗೆ ಹೆಂಗ್ ಹಿಡಿಬೇಕಂದ್ರ ಸೊಸೈಟಿಗೆ ಇದ್ದಾಗ ದಿನ ಹತ್ರ ಇದ್ದಾಗ ಕಳ್ಳರಿಗೆ ಹಿಡಿಬೇಕಂದ್ರೆ ವಿಚಾರ ಮಾಡ್ರಿ, ಅದೆಲ್ಲ ಅಸಾಧ್ಯವಾದ ಮಾತ ಹಂಗಿರ್ತದ. ಅದಕ್ಕೆ ನೀವು ಸರ್ ಜೊತೆ ಒಟ್ಟಾಗಿ ಏನಪ್ಪ ಅಂತ ಕೆಲಸ ಮಾಡಿದ್ರಪ್ಪ ಅಂತಂದ್ರ ಫಾಸ್ಟಿಗೆ ನಮ್ದು ಏನಪ್ಪ ಅಂತ ಗುರಿ ತಲುಪ್ತೀವಿ ನಾವು. ಬ್ಯಾನ್ ಓಕೆ, ಥ್ಯಾಂಕ್ ಯು. ಇಲ್ಲ ನಾನು ಪದ್ಮರಾಜ ವುಮೆನ್ಸ್ ಕಾಲೇಜ್ ಈಗ ಗೌರ್ಮೆಂಟ್ ಕಾಲೇಜ್ನ ಮಾಡ್ತೇನೆ. ಇದು ಮೊನ್ನೆ ಫಸ್ಟ್ ಅಟೆಂಪ್ಟ್ ಆಗಿತ್ತಲ್ಲ ನಮ್ಮ ಕಾಲೇಜ್. ಸರ್ ಅವರು ನಾವು ಬೆಂಗಳೂರು ಬಂದ್ರೆ ರೀ 2 ದಿನ ಹಿಡ್ದಾರ ಅವ್ರ ಸಂಘಟನೆಯಿಂದ ನಮಗೇನು ಈಗ ಈ ನಕಲಿ PhD ಅನ್ನು ಇದು ಮಾಡ್ಯಾರಲ್ರಿ ಅದೆಲ್ಲದಕ್ಕೂ ಸರ್ ನಮಗ ಕಾನೂನಿನ ಬೆಂಬಲನು ಕೊಟ್ಟಾರ, ಆರ್ಥಿಕ ಇದನ್ನು ಕೊಟ್ಟಿದ್ದಾರೆ ಅವರು ಸಂಘಟನೆ ವತಿಯಿಂದ. ಅದನ್ನ ಒಟ್ಟು ಸುದ್ದ ಆಗ್ಬೇಕು. ಉನ್ನತ ಶಿಕ್ಷಣದಾಗ ಏನು ವಿದ್ಯಾರ್ಥಿಗಳಿಗೇನು ಆ ಶಿಕ್ಷಣ ಇಲಾಖೆ ಇದೆ ಅದರಲ್ಲಿ ಅವ್ಯವಹಾರ ಹೋಗಬೇಕು, ಉತ್ತಮ ಗುಣಮಟ್ಟದ ಬೋಧಕರು ಬರಬೇಕು ಅನ್ನೋಂಥದ್ದು ಒಂದು ಅಕ್ಸಾ ಟೀಮ್ನ ಹಾಗೂ ಕಾಂತಕುಮಾರ್ ಸರ್ ಅವರ ಒಂದು ವಿಚಾರಧಾರೆಯಾಗಿದೆ. ಪ್ರತಿಯೊಂದು ಹೋರಾಟ ಸರ್ ಅವರು ಇವತ್ತು ನಮಗೆ ಒಂದು ರೀತಿ ನಮಗೆ ಕರ್ನಾಟಕಕ್ಕೆ ಒಂದು ಯುವಕರ ಕಣ್ಮಣಿ ನಮಗ್ರಿ. ಯಾಕಪ್ಪ ಅಂದ್ರೆ ಸರ್ಕಾರ ಕಣ್ಣೇ ತೆಗೆಯೋದಿಲ್ರಿ, ಕುರುಡು ಸರ್ಕಾರ ಆದ್ರಿ ಇದು. ನಾವು ನಕಲಿ PhD ಬಗ್ಗೆ ನಾವು ಸರ್ ಹೋದಾಗ ಫಸ್ಟಿಗೆ ಏನೂ ಇದು ಮಾಡಲಿಲ್ಲ. ಸರ್ ಅವ್ರು ಒತ್ತಡ ತಂದು ಒಂದು 4-5 ಸಾರಿ ಕಮಿಷನರ್ ಅವ್ರಿಗೆ ಹೋಗಿ ಭೇಟಿ ಆದಾಗ ಅಂತಿಮವಾಗಿ ಇವತ್ತು ನಿನ್ನೆ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಇಲಾಖೆ SOP ಅಂತ ಜಾರಿಗೆ ತಂದಾರೆ. ಅಂದ್ರೆ ಏನಪ್ಪ ಅಂದ್ರೆ ಈ ನಕಲಿ PhDಗಳನ್ನ ಕಂಡುಹಿಡಿಯೋದಕ್ಕೆ 12 ಪಾಯಿಂಟ್ಸ್ಗಳದಾವ್ರಿ. PhD ನೋಟಿಫಿಕೇಶನ್ ಮಾಡಿದ್ದು ಹಿಡಿದು ಅಡ್ಮಿಷನ್ ತಗೊಂಡಿದ್ದು ಹಿಡಿದು ಅವೆಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕು ಪ್ರಾಂಶುಪಾಲರ ಹಂತದಲ್ಲಿ. ಮೊದಲೆಲ್ಲ ಪ್ರಾಂಶುಪಾಲರು ಏನ್ ಮಾಡ್ತಾ ಇದ್ರು, ತಮ್ಮ ಮನಸ್ಸಿಗೆ ಬಂದವ್ರಿಗೆ ಇದು ಮಾಡಿ ನೆಟ್ ಸೆಟ್ ಮುಗಿದವರಿಗೆ ಅವಕಾಶ ಕೊಡ್ತಿರ್ಲಿಲ್ಲ. ಹೀಗಾಗಿ ಸರ್ ಅವರ ಪರಿಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಆ ನಕಲಿ PhDಗಳ ವಿರುದ್ಧ ಆದ. ಅವ್ರು ಎಲ್ಲೇ ಇವತ್ತು ನಮ್ಮ ಇದು ಹೋರಾಟ ಆದಪ್ಪ ಅಂದ್ರೆ ನಾವು ಬಿಜಾಪುರದಾಗದಂದ್ರೂ ಬರ್ತೀವಿ, ಧಾರವಾಡದಾಗ ಅದ ನಮ್ಗೆ ಸಂಬಂಧ ಇಲ್ಲ. ಆದ್ರೂ ಸರ್ ಅವ್ರು ಬಂದಾರಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗಾಗಿ ಯುವಕರಿಗಾಗಿ ಅವ್ರೆಲ್ಲ ಮನಿ ಮಠ ಬಿಟ್ಟು ಹೋರಾಟ ಮಾಡಕತ್ತಾರಲ್ರಿ. ಸರ್ಕಾರದ ಒಂದು ಬಿಸಿ ಮುಟ್ಟಿಸ್ಲಾಕತ್ತಾರ. ಬಿಸಿ ಮುಟ್ಟಿಸೋರು ಬೇಕಲ್ರಿ, ಯಾರು ಇಲ್ಲ, ಒಬ್ರು ಇಲ್ಲ. ಹೀಗಾಗಿ ಸರ್ ಅವ್ರದ್ದು ಒಂದು ಸ್ವಲ್ಪ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಸಿಂದಗಿ ಒಳಗೆ ಭಾಳ ಯೂತ್ಸ್ ಇದ್ದೀರಿ ನೀವು, ಅದಕ್ಕೆ ಬೆಂಬಲವನ್ನ ಕೊಡ್ರಿ. ಧನ್ಯವಾದ. ಅಕ್ಸಾ ಸಿಂದಗಿ ಅಂದ್ಬಿಟ್ಟು ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಆಗಿದೆ, ಅದು ಜಾಯಿನ್ ಆಗಿ. ಫಸ್ಟಿಗೆ ಅಕ್ಸಾ ಅಫಿಷಿಯಲ್ ಜಾಯ್ನ್ ಆಗ್ರಿ. ಅದ್ರೊಳಗೆ ಅಕ್ಸಾ ಸಿಂದಗಿ ಅಂತ ಇರುತ್ತೆ, AKSSA ಅಂತಂದು ಮುಂದೆ ಸಿಂದಗಿ ಅಂತ ಇರುತ್ತೆ. ಅದಕ್ಕೆಲ್ಲರೂ